ನಮ್ಮೆಲ್ಲರ ಗುರಿ ಒಂದೇ. ನಮ್ಮೆಲ್ಲರ ಗುರಿ ಕುಮಾರಣ್ಣನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋದೇ ನಮ್ಮ ಗುರಿ. ಅದಕ್ಕಾಗಿ ಇಡೀ ರಾಜ್ಯ ಪ್ರವಾಸಕ್ಕೆ ಬಂದೇ ಬರ್ತಾರೆ ನಿಖಿಲಣ್ಣ, ಮತ್ತೆಲ್ಲ ಕಡೆನೂ ಬರ್ತಾರೆ. ಮತ್ತೊಂದು ನಮ್ಮ ಗುರಿ ಏನು ಅಂದರೆ, ನಮ್ಮ ಗುರಿ ಅದು ನಿಖಿಲಣ್ಣಂದಲ್ಲ, ನಮ್ಮೆಲ್ಲರ ಗುರಿ ಒಂದ್ಸರಿ ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ ಮುಂದಿನ ದಿನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಶೆ. ಮತ್ತು ಇಂಥ ಶಕ್ತಿ ಕಾರ್ಯಕರ್ತರಿಗಿದ್ರೆ ಮಾಡೋಕ್ಕೆ ಹಾಗೇ ಆಗ್ತದೆ ಅಂತ ಈ ಸಂದರ್ಭ. ಹಲವಾರು ವರ್ಷದಿಂದ ಇಲ್ಲಿ ಜನತಾ ಪರಿವಾರ ಇತ್ತು. ಜನತಾ ಪರಿವಾರದಿಂದ NH ಗೌಡರು ಶಾಸಕರಾಗಿದ್ದರು. ನಂತರ ಜನತಾ ಪರಿವಾರ ಒಡೆದ ಮೇಲೆ ಬಡವ ಆಯಿತು ಪಕ್ಷ. ಆದರೆ ನಾಗೇಶ್ ಗೌಡರು ಆ ಸಂದರ್ಭದಲ್ಲಿ ಅಲ್ಲ, ಅದಕ್ಕಿಂತ ಮೊದಲೇ ಹೌದು, ನಾಗೇಶ್ ಗೌಡರು ಬಂದು ಆ ಪಕ್ಷ ಚೈತನ್ಯ ಹುರಿದುಂಬಿಸಿದ್ರು. 10,000ಕ್ಕಿಂತ ಹೆಚ್ಚು ಮತ ತಗೊಂಡು ಆ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ರು. ನಂತರ ಬಂದವರು ಏನು ಮಾಡಿದ್ರು ಅಂದರೆ, ಪಕ್ಷದ ಶಕ್ತಿ ತಗೊಂಡು ತಾವು ಶಕ್ತಿ ತುಂಬಿ ಶಾಸಕರಾಗಿ ಆಮೇಲೆ ಬಿಟ್ಟು ಹೋಗ್ಬಿಟ್ರು. ಹಂಗೊಂದೆರಡು ಕಡೆ ಆಗಿದೆ. ಆದರೆ ಈ ಪಕ್ಷಕ್ಕೆ ಯಾವ ರೀತಿ ಆಯಿತು ಅಂದರೆ, ಹೆಚ್ಚು ಅಂದರೆ 35,000 ಮತ ತಗೊಂಡಂಥದ್ದು ಈ ಪಕ್ಷ. 30,000 ಮತ ತಗೊಂಡು ಈ ಪಕ್ಷ ಗೆತ್ತು, 22 ಓಟಲ್ಲಿ ಗೆತ್ತು. ಆಮೇಲೆ 36,000ದವರೆಗೂ ಹೋಗಿತ್ತು. 24, 22, 18 ಕಳೆದು ನಾನು 23 ಚುನಾವಣೆ ಅಲ್ಲ 18 ಚುನಾವಣೆಯಲ್ಲಿ ಈ ಪಕ್ಷ 16,000 ಚಿಲ್ಲರೆಗೆ ಬಂದ್ಬಿಡ್ತು. 16,000 ಮತಕ್ಕೆ ಬಂದ್ಬಿಡ್ತು. ಆ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ಆದವರು ನಮ್ಮೆಲ್ಲರ ನೆಚ್ಚಿನ ನಾಯಕ ಕುಮಾರಣ್ಣ. 19ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಅಸ್ನೋಟೇಕರ್ ಅವರು ಕುಮಾರಣ್ಣಗೆ ಕರ್ಕೊಂಡು ಬಂದರು. ಯಾಕೆಂದರೆ ಅಭ್ಯರ್ಥಿ ಆಗಿದ್ರು, ಅವರು ಲೋಕಸಭೆ ಅಭ್ಯರ್ಥಿ ಆಗಿದ್ದರು. ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾನು 18ರಲ್ಲಿ ನನಗೆ ಬೇರೆ ಪಕ್ಷ ಅದು ನನಗೆ ಟಿಕೆಟ್ ಕೊಡದೆ ನಾನು ಜೈಲಿಗೆ ಹೋದಂಥ ಸಂದರ್ಭ ಇದೆಲ್ಲ ನಿಮ್ಗೆ ಗೊತ್ತಿರೋದು, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ. ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಿತ್ಯ 21,000 ತಗೊಂಡಿದ್ದೆ. ರಾಜಕಾರಣ ಯಾಕಂದರೆ ಕಟ್ಟದಂಥ ಮನೆ ಕಟ್ಟದಂಥದ್ದು ನಾನು, ಇವತ್ತು ಯಾರೋ ಉಳಿದು ವಾಸ ಮಾಡ್ತಾಯಿದ್ದಾರೆ. ಇಡೀ ಆ ಮನೆ ಕಟ್ಟಿ ನನ್ನ ಹೆಂಡತಿನೂ ನಿಲ್ಲಿಸಿ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿ ಈ ಆ ಪಕ್ಷಕ್ಕೆ ಜಿಲ್ಲಾ ಪಂಚಾಯತ್ ಮೆಂಬರೂ ಇಲ್ಲಾಗಿತ್ತು. ಇಷ್ಟೆಲ್ಲ ಮಾಡಿ ಆ ಮೊದಲೇ ಒಂದು ಕಾಲದಲ್ಲಿ MLA ಆಗಿತ್ತು, ಬಟ್ ಆ ಪಕ್ಷ ಬಿದ್ದೋಗಿತ್ತು. ಅದನ್ನು ಕಟ್ಟಿ ಬೆಳೆಸಿ ಈ ಮಟ್ಟಕ್ಕೆ ತಂದ ಮೇಲೆ ನನ್ನನ್ನು ಕಡೆಗಣಿಸಿ ಒಂದೇ ಒಂದು ಎಲ್ಲರೂ ಸೇರಿ ಹಿಂದೂ ಹುಲಿ ಅಂತ ಕರೆದುಕೊಳ್ಳೆ ನನ್ನ ಪಕ್ಷದಿಂದ ಸೈಡ್ ಇಟ್ಟು ಟಿಕೆಟ್ ನಿರಾಕರಿಸಿರೋ ಒಂದಿಷ್ಟು ಲೀಡ್ರ್ಗಳು, ಮಹಾನ್ ಲೀಡ್ರ್ಗಳು ಇವತ್ತು ಎಲ್ಲಿದ್ದಾರೆ ಗೊತ್ತಿಲ್ಲ. ಅವರೆಲ್ಲ ತಪ್ಪಿಸೋದಕ್ಕೆ ನಾನು ಆವತ್ತೇ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ನಿಂತು 21,000 ಮತ ತಗೊಂಡೆ, ಹೋರಾಟ ಮಾಡಿದೆ. ಅದನ್ನೆಲ್ಲ ಗಮನಿಸಿದಂಥ ಕುಮಾರಸ್ವಾಮಿಯವರು ನನ್ನ ಪಕ್ಷಕ್ಕೆ ಮತ್ತೆ ತಗೊಂಡ್ರು ಮುಖ್ಯಮಂತ್ರಿ ಇದ್ದಾಗ. ನಾನೇನಾದರೂ ಇವತ್ತೇ ಈ ಮಟ್ಟಕ್ಕೂ ಮುಂದಿನ ದಿನದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ಕುಮಾರಣ್ಣನ ಆಶೀರ್ವಾದ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು.